ನಿರ್ದೇಶಕನಾದ ಗಿಲ್ಲಿ. ಅಂತೂ ಇಂತೂ ಹೊಸ ಮೂವಿಗೆ ಡೈರೆಕ್ಟರ್ ಆದ ಗಿಲ್ಲಿ. ಇದಕ್ಕೆ ಸಪೋರ್ಟ್ ಮಾಡಿದ್ದು ಯಾರು? ತರುಣ್ ಸುಧೀರ್. ಖಂಡಿತವಾಗ್ಲೂ ತರುಣ್ ಸುಧೀರ್ ಅವರು ಗಿಲ್ಲಿ ಅವರಿಗೆ ಒಂದು ಒಳ್ಳೆ ಸಾಥನ ಕೊಟ್ಟಿದ್ದಾರೆ. ಈ ಒಂದು ಫಿಲ್ಮ್ಗೆ ನಾಯಕ ನಟ ಯಾರು ಅಪ್ಪ ಅಂತ ನೋಡೋದಾದ್ರೆ ಡಾರ್ಲಿಂಗ್ ಕೃಷ್ಣ ಅವರು. ಡಾರ್ಲಿಂಗ್ ಕೃಷ್ಣ ಅವರು ಈ ಒಂದು ಚಿತ್ರಕ್ಕೆ ನಾಯಕ ನಟನಾಗಿದ್ದಾರೆ. ಇದಕ್ಕೆ ನಿರ್ದೇಶಕರಾಗಿ ಒಂದು ಗಿಲ್ಲಿ ಅವರು ಹೊರಹೊಮ್ತಾ ಇದ್ದಾರೆ. ಇದಕ್ಕೆ ಬ್ಯಾಕ್ ಸಪೋರ್ಟ್ ಯಾರಿದ್ದಾರೆಪ್ಪ ಅಂತಂದ್ರೆ ತರುಣ್ ಸುಧೀರ್ ಅವರಿದ್ದಾರೆ. ಸೊ ಅಷ್ಟಕ್ಕೂ ಯಾವ ಮೂವಿ ಯಾವಾಗ ರಿಲೀಸ್ ಆಗುತ್ತೆ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಸೊ ಈ ಒಂದು ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಈ ಹಿಂದೆ ಅಷ್ಟೇ ಇವರು ತರುಣ್ ಸುಧೀರ್ ಅವರು ಗಿಲ್ಲಿ ಅವರಿಗೆ ಹೇಳಿದ್ರು, ನೀನು ಹೀರೋ ಆಗೋದಾದ್ರೆ ನಾನೇ ಒಂದು ಸ್ವತಃ ಕಥೆಯನ್ನು ಬರಿತೀನಿ, ಆ ಕಥೆಯನ್ನು ನೀನು ಕೇಳಿಕೋ, ಆ ಕಥೆ ನನಗೇನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ನೀನೇ ನನ್ನ ಚಿತ್ರಕ್ಕೆ ಹೀರೋ ಆಗುವಂತೆ ಅಂತಕ್ಕಂಥ ಮಾತನ್ನ ಇಲ್ಲಿ ತರುಣ್ ಸುಧೀರ್ ಅವರು ಗಿಲ್ಲಿ ಅವರಿಗೆ ಈ ರೀತಿಯಾದ ಮಾತುಗಳನ್ನ ಹೇಳ್ತಾರೆ. ಆಗ ಗಿಲ್ಲಿ ಅವರು ಯಾವ ರೀತಿಯಾಗಿ ಮಾತನಾಡ್ತಾರೆಪ್ಪ ಅಂತಂದ್ರೆ, ಇಲ್ಲ ಸರ್, ನನಗೆ ಹೀರೋ ಆಗುವ ಆಸೆ ಕಡಿಮೆ ಇದೆ, ಹೀರೋ ಆಗುವ ಆಸೆ ಇದೆ, ಆದರೆ ಅಷ್ಟೊಂದು ಹೀರೋ ಆಗುವ ಆಸೆ ನನಗೆ ಇಲ್ಲ. ಖಂಡಿತವಾಗ್ಲೂ ನನಗೆ ಒಬ್ಬ ನಿರ್ದೇಶಕನಾಗುವ ಆಸೆ ಇದೆ. ಈ ಆಸೆನ ಈಡೇರಿಸಿಕೊಳ್ಳಕ್ಕೆ ನನಗೆ ಹೆಲ್ಪ್ ಮಾಡಿ ಸರ್. ನಾನು ಖಂಡಿತವಾಗ್ಲೂ ಒಬ್ಬ ಒಳ್ಳೆಯ ನಿರ್ದೇಶಕನಾಗ್ತೀನಿ, ಕನ್ನಡ ಇಂಡಸ್ಟ್ರಿಯನ್ನ ಒಂದು ಲೆವೆಲ್ಗೆ ತೆಗೆದುಕೊಂಡು ಹೋಗ್ತೀನಿ, ಖಂಡಿತವಾಗ್ಲೂ ನಾನು ಒಂದು ಒಳ್ಳೆಯ ಹೆಸರನ್ನ ಪಡಿತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ತರುಣ್ ಸುಧೀರ್ ಅವರಿಗೆ ಗಿಲ್ಲಿ ಅವರು ಹೇಳ್ತಾರಂತೆ. ಆಗ ತರುಣ್ ಸುಧೀರ್ ಅವರು ಯಾವ ರೀತಿಯ ಮಾತನಾಡ್ತಾರೆಪ್ಪ ಅಂತಂದ್ರೆ, ಖಂಡಿತವಾಗ್ಲೂ ಗಿಲ್ಲಿ ನಿನಗೆ ಏನು ಇಂಟ್ರೆಸ್ಟ್ ಇದೆಯೋ ಆ ಹೆಚ್ಚಿಗೆ ಆ ವಿಷಯದ ಕಡೆ ಒತ್ತು ಕೊಡು, ನೀನು ನಿರ್ದೇಶಕನಾಗ್ತೀಯ ಅಲ್ವಾ, ಖಂಡಿತವಾಗ್ಲೂ ನನ್ನ ಸಪೋರ್ಟ್ ಏನು ಬೇಕು, ನನ್ನ ಎಲ್ಲ ಸಪೋರ್ಟನ್ನು, ನನ್ನ ಪರಿಶ್ರಮವನ್ನು ನನಗೆ ಕೊಡ್ತೀನಿ. ಸೊ ನನ್ನ ಎಲ್ಲ ಸಪೋರ್ಟ್ ನನಗೆ ಕೊಡ್ತೀನಿ, ನಿನ್ನ ಎಲ್ಲ ಪರಿಶ್ರಮವನ್ನು ನೀನು ಹಾಕು, ಖಂಡಿತವಾಗ್ಲೂ ಆ ಸಿನಿಮಾ ಸಕ್ಸಸ್ ಕಾಣುತ್ತೆ. ನಾನು ನಿನ್ನ ಬ್ಯಾಕ್ ಬೋನ್ ಆಗಿ ನನ್ನ ಹಿಂದೆ ಬಲವಾಗಿ ನಿಂತಿರ್ತೀನಿ, ನಿನ್ನಲ್ಲಿ ಒಂದು ಆಳವಾದ ಜ್ಞಾನ ಇದೆ, ಸೊ ಆ ಯಶಸ್ಸಿದೆ, ಆ ಖಂಡಿತವಾಗ್ಲೂ ನಿನ್ನ ಜ್ಞಾನವನ್ನು ಹೊರಹಾಕು, ಸೊ ನಿರ್ದೇಶಕನಾಗಿ ನಿನ್ನ ಟ್ಯಾಲೆಂಟ್ ಅನ್ನ ಹೊರತಿಗೆ ತಗೊಂಡು ಬಾ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ನಿರ್ದೇಶಕರಾಗಿ ತರುಣ್ ಸುಧೀರ್ ಅವರು ಹೇಳಿದ್ದಾರಂತೆ. ಸೊ ಅದೇ ರೀತಿಯಾಗಿ ಗಿಲ್ಲಿ ಅವರು ಫಿಲ್ಮ್ಗೆ ನಿರ್ದೇಶಕನಾಗಿ ಆಯ್ಕೆ ಆಗಿದ್ದಾರೆ. ಸೊ ಆ ಕಥೆಯನ್ನ ಕೂಡ ಬರೆದಿದ್ದಾರೆ ಅಂತೆ. ಸೊ ತರುಣ್ ಸುಧೀರ್ ಅವರಿಗೆ ಈ ಕಥೆಯನ್ನ ತೋರಿಸಿ, ಸರ್ ನಾನು ಈ ರೀತಿಯಾಗಿ ಫಿಲ್ಮ್ ಮಾಡ್ಬೇಕಂತಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರಂತೆ. ಖಂಡಿತವಾಗ್ಲೂ ಅದಕ್ಕೆ ಒಬ್ಬ ಪ್ರೊಡ್ಯೂಸರ್ ಅನ್ನ ಕೂಡ ತರುಣ್ ಸುಧೀರ್ ಅವರು ಹೊಂದಿಸಿಕೊಟ್ಟಿದ್ದಾರಂತೆ. ತರುಣ್ ಸುಧೀರ್ ಅವರು ಏನೇ ಆಗಲಿ ನಾನಿರ್ತೀನಿ ಬೆನ್ನ ಹಿಂದೆ, ನಾನೇ ನಿರ್ದೇಶಕನು ಈ ಚಿತ್ರಕ್ಕೆ ಅಂತಕ್ಕಂಥದನ್ನ ಆ ಪ್ರೊಡ್ಯೂಸರ್ಗೆ ಹೇಳಿ, ಸೊ ಆ ಪ್ರೊಡ್ಯೂಸರ್ ಅವರು ಕೂಡ ಇದಕ್ಕೆ ಒಪ್ಪಿಕೊಂಡು ಸಿಗ್ನೇಚರ್ ಅನ್ನ ಮಾಡಿದ್ದಾರಂತೆ. ಸೊ ಗಿಲ್ಲಿ ಅವರು ನಿರ್ದೇಶಕನಾಗಿ ಹೊರಹೊಮ್ಮುತ್ತಿದ್ದಾರಂತೆ. ಇದು ಯಾವ ಮೂವಿ ಏನು ಅಂತಕ್ಕಂಥದ್ದು ಇನ್ನೂ ಕೂಡ ಪಬ್ಲಿಕ್ ಅನ್ನ ಮಾಡಿಲ್ವಂತೆ. ಡಾರ್ಲಿಂಗ್ ಕೃಷ್ಣ ಅವರನ್ನ ಹೀರೋ ಮಾಡುವಂತ ಎಲ್ಲ ವಿಚಾರಗಳು ಇವರ ತಲೆಯಲ್ಲಿದೆ ಅಂತೆ. ಸೊ ಇದನ್ನ ಎಲ್ಲೂ ಕೂಡ ಗಿಲ್ಲಿ ಅವರು ಹೆಚ್ಚಾಗಿ ಈ ವಿಷಯದ ಬಗ್ಗೆ ಎಲ್ಲೂ ಕೂಡ ಚರ್ಚೆಯನ್ನ ಮಾಡಿಲ್ಲ. ಸೊ ಎಲ್ಲೂ ಕೂಡ ವೈರಲ್ ಆಗಿಲ್ಲ. ಖಂಡಿತವಾಗ್ಲೂ ಈ ಫಿಲ್ಮ್ ಕೂಡ ಈಗ ಅವರು ಗಿಲ್ಲಿ ಅವರು ಕಥೆಯನ್ನ ಬರೆದು ಪ್ರೊಡ್ಯೂಸರ್ಗೆ ಕೊಟ್ಟಿದ್ದಾರೆ ಅಂತೆ. ಪ್ರೊಡ್ಯೂಸರು ಈ ಕಥೆಯನ್ನ ಸೆಲೆಕ್ಟ್ ಕೂಡ ಮಾಡಿದ್ದಾರಂತೆ. ಇನ್ನೇನು ಮುಂದಿನ ತಿಂಗಳು ಅಂದ್ರೆ ಮೇ ಎಂಡ್ ನಲ್ಲಿ ಈ ಚಿತ್ರಕಥೆಯ ಶೂಟಿಂಗ್ ಸ್ಟಾರ್ಟ್ ಆಗಲಿದೆ ಅಂತೆ. ಇದಕ್ಕೆ ಡಾರ್ಲಿಂಗ್ ಕೃಷ್ಣ ಅವರೇ ಹೀರೋ ಅಂತೆ. ಸೊ ಇದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಇನ್ನೂ ಕೂಡ ಎಲ್ಲೂ ಹೊರಗೆ ಬಂದಿಲ್ವಂತೆ. ಈ ಮಾಹಿತಿಯನ್ನ ಮೇ ಎಂಡ್ಗಳಲ್ಲಿ ತಿಳಿಸ್ತಾ ಹೋಗ್ತಾರಂತೆ ಗಿಲ್ಲಿ ಅವರು. ಸೊ ಈ ರೀತಿಯಾದ ಮಾಹಿತಿಗಳು ನಮಗೆ ಬಲವಾದ ಮೂಲಗಳಿಂದ ತಿಳಿದು ಬಂದಿದೆ. ಸೊ ಆದಷ್ಟು ಬಗ್ಗೆ ಗಿಲ್ಲಿ ಅವರು ಒಳ್ಳೆಯ ನಿರ್ದೇಶಕನಾಗಲಿ, ಅವರ ಆದಷ್ಟು ಬೇಗ ಚಿತ್ರ ಹೊರಗೆ ಬಂದು ಆ ಚಿತ್ರ ಯಶಸ್ಸನ್ನು ಕಾಣಲಿ ಅಂತಕ್ಕಂಥದ್ದು ಗಿಲ್ಲಿ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ. ಹಾಗೆ ಕಾವ್ಯ ಶೈವ ಕೂಡ ಕೆಲವೊಂದಿಷ್ಟು ಹಾರೈಕೆಯ ಮಾತುಗಳನ್ನು ಗಿಲ್ಲಿ ಅವರಿಗೆ ಹೇಳಿದ್ದಾರಂತೆ. ಗಿಲ್ಲಿ ಹಾಗೆ ಕಾವ್ಯ ಶೈವ ಅವರು ಮಾತನಾಡಿದ ಕಾಲ್ ರೆಕಾರ್ಡ್ ನಲ್ಲಿ ಈ ಮಾಹಿತಿಗಳು ಸಿಕ್ಕಿದೆ ಅಂತೆ. ಆ ಕಾಲ್ ರೆಕಾರ್ಡ್ ವೈರಲ್ ಆಗಿದೆ ಅಂತಕ್ಕಂಥ ಸುದ್ದಿಗಳು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬರ್ತಾ ಇವೆ. ಇವರಿಬ್ಬರು ಮಾತನಾಡಿದ ಕಾಲ್ ರೆಕಾರ್ಡ್ ನಿಂದಲೇ ಈ ಸುದ್ದಿಗಳು ಎಲ್ಲರಿಗೆ ತಿಳಿದು ಬಂದಿತ್ತು ಅಂತಕ್ಕಂಥದ್ದು ಕೆಲವೊಂದಿಷ್ಟು ವಿಚಾರಗಳು ಹೇಳ್ತಾ ಇದ್ದಾರೆ. ಗಿಲ್ಲಿಯವರು ಆದಷ್ಟು ಬೇಗ ನಿರ್ದೇಶಕನಾಗಲಿ, ಒಳ್ಳೆಯ ನಿರ್ದೇಶಕನಾಗಿ ಕನ್ನಡ ಇಂಡಸ್ಟ್ರಿಗೆ ಹೆಸರನ್ನು ಕೊಡಲಿ ಅಂತಕ್ಕಂಥದ್ದನ್ನ ಎಲ್ಲರೂ ಆಶಿಸೋಣ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತೇನೆ ಅಂದ್ರೆ ಕಮೆಂಟ್ ಮಾಡಿ.